ಶ್ರೇಷ್ಠದ ಯಾಕೆ ಶ್ರೇಷ್ಠ ಅನ್ನೋದು ಮಾತನ್ನು ಚರ್ಚೆಗೆ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ತೆಗೆದುಕೊಳ್ತಾ ಇದ್ದಾರೆ. ಇವೆರಡೂ ಸಂದರ್ಭಗಳು ಒಂದು ರೀತಿಯಿಂದ ಏನಪ್ಪ ಅಂದರೆ ಇವತ್ತಿನ ನಮ್ಮ ನೈಜ ಸ್ಥಿತಿ, ಭಾರತದ ನೈಜ ಸ್ಥಿತಿಯನ್ನು ಹೇಳುವಂಥವಾಗಿದ್ದಾವೆ. ಅಂದರೆ ಅಧಿಕಾರನ ಒಂದು ಮುಖ್ಯ ಇಲ್ಲ ಒಬ್ಬರಿಗೆ, ಆದರೆ ಇನ್ನೊಬ್ಬರಿಗೆ ಸಂವಿಧಾನ ಮುಖ್ಯ. ಯಾಕಪ್ಪ ಅಂದ್ರೆ ಸಂವಿಧಾನದ ಇದು ಇದ್ದಲ್ಲಿ ನಾವೆಲ್ಲ ಇವತ್ತು ಸಮಾನವಾಗಿದ್ದೀವಿ, ಬದುಕ್ತಾ ಇದ್ದೀವಿ ಅನ್ನುವಂಥ ಮೆಸೇಜ್ ಕೊಡುವಂತಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪ್ರಿಯಾಂಕಾರವರು ಒಂದು ಮಾತನ್ನು ಮಾತಾಡ್ತಾರೆ. ಅದು ಒಂದು ರೀತಿಯಿಂದ ಡೈರೆಕ್ಟಾಗಿ ಮೋದಿಯವ್ರಿಗೆ ಅಟ್ಯಾಕ್ ಮಾಡುವಂಥದ್ದು. ಏನಪ್ಪ ಅಂದ್ರೆ ನಮ್ಮ ಪಂಚತಂತ್ರ ಕಥೆಗಳಲ್ಲಿ ಒಂದು ಕತೆ ಬರ್ತದೆ. ಹಿಂದೆ ರಾಜರು ಅಥವಾ ರಾಜ ತನ್ನ ಬಗ್ಗೆ ಜನ ಏನು ಮಾತಾಡ್ತಾ ಇದ್ದಾರೆ, ತನ್ನ ನ್ಯಾಯದ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಕೇಳೋ ಸಲುವಾಗಿ ವೇಷ ಬದಲಿಸಿಕೊಂಡ ಜನರ ಮಧ್ಯದಲ್ಲಿ ಹೋದ್ರೆ ಇವತ್ತಿನ ರಾಜ ವೇಷ ಬದಲಿಸ್ತಾರಿಲ್ಲ ಅಂತಲ್ಲ, ಆದರೆ ತಮ್ಮ ಶೋಕಿಯಾಗಿ ಬದಲಿಸ್ತಾರೆ. ಆದರೆ ಜನರ ನಡುವೆ ಹೋಗಿ ಜನರ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳಲಿಕ್ಕೆ ಹೋಗೋದಿಲ್ಲ ಅಂತೇಳಿ ವ್ಯಂಗ್ಯ ಮಾಡಿ ಚುಚ್ಚೆ ಮಾತಾಡ್ತಾ ಇದ್ದಾರೆ. ನಿಜವಾಗಿ ಇದು ಭಾಳ ಗಮನಿಸ್ಬೇಕಂಥ ವಿಷಯ. ಯಾಕಪ್ಪ ಅಂತಂದ್ರೆ ಈ ಮಾತಿನಲ್ಲಿ ಏನದಪ್ಪ ಅಂತಂದ್ರೆ ಇವತ್ತಿನ ರಾಜ ಜನ ಸಮಸ್ಯೆ ಏನಿಲ್ಲ. ಅವ್ರು ಹೇಳಿದರು ಈ ದೇಶದ ಕೆಲವೇ ಏನಪ್ಪ ಅಂದರೆ ಕಾರ್ಪೊರೇಟ್ಗಳ ಸಲುವಾಗಿದ್ದಂಥವ್ರು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದಾರೆ ಅಂತಲೂ ಮಾತಾಡ್ತಾ ಇದ್ದಾರೆ. ಒಂದೆಲ್ಲ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಇವತ್ತು ಸಂವಿಧಾನದ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಅವರಲ್ಲಿ ಇದ್ದಿದ್ದಪ್ಪ ಅಂದರೆ ಇವತ್ತಿನ ಈ ಸಭೆಯಲ್ಲಿ ಇರ್ತಾ ಇದ್ರು ಅನ್ನೋಂಗೆ ಸೂಚ್ಯವಾಗಿ ತಿಳಿಸ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಮಾತನ್ನು ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ ಮೋದಿಜಿಯವರು ಸಪೋಸ್ ಈ ಒಂದು ಈಗ ನಿಮ್ಗೆ ಗೊತ್ತಿದ್ದ ಮಾತದ ಚುನಾವಣೆ ಸಂದರ್ಭದಲ್ಲೇ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ 400 ಪಾರ್ ಅಂತ ಹೇಳ್ತಾ ಹೋಗ್ತಾಯಿದ್ರು. ಸಪೋಸ್ ಏನಾದರೂ 400 ಗಡಿ ದಾಟಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಿರ್ತದೆ ಅನ್ನೋದನ್ನು ಸಹಿತ ಇವತ್ತು ಅಭಿವ್ಯಕ್ತ ಮಾಡ್ತಾ ಇದ್ದಾರೆ ನಮ್ಮ ಪ್ರಿಯಾಂಕರವರು. ಯಾಕಪ್ಪ ಅಂತಂದ್ರೆ ಇವತ್ತಿನ ಸಂವಿಧಾನ ನಿಶ್ಚಿತವಾಗಿಯೂ ಬದಲಾಗ್ತಾ ಇತ್ತು ಅಂತೇಳಿ. ಯಾವಾಗ 240 ಬಂದು ನಿಂತರು ತಮಗೆ ಸೋಲು ಭಯ ಯಾವಾಗ ಕಂಡಿತು ಆಗ ಎಚ್ಚರಗೊಂಡು ಇವತ್ತು ಸಂವಿಧಾನ ಮಾತಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಸಂವಿಧಾನದ ವಿರೋಧವಾಗಿ ಮಾತಾಡಿದವ್ರಿಗೆ ಯಾರಿಗೂ ಶಿಕ್ಷೆ ಕೊಟ್ಟಿಲ್ಲ ಅನ್ನೋ ಮಾತನ್ನು ಸಹಿತ ಸೂಕ್ಷ್ಮವಾಗಿ ನೆನಪಿಸ್ತಾ ಇದ್ದಾರೆ. ಇದರಿಂದ ಏನಪ್ಪ ಅಂತಂದ್ರೆ ಈ ಸಂವಿಧಾನದ ಬಗ್ಗೆ ಚರ್ಚೆ ಇವತ್ತೇನು ಇಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಕೇವಲ ತೋರಿಕೆಗಾಗಿ ಕೆಲವೊಂದಿಷ್ಟು ಜನರನ್ನು ವಿಚಾರವಾದಿಗಳನ್ನ ತಮ್ಮ ಸೆಳೆಸಲುವಾಗಿ ಇದು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದನ್ನು ಅಷ್ಟು ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ನಿಶ್ಚಿತನ ನಾವು ಅವರ ಹಿಂದಿನ ವೇಗ ಸಂವಿಧಾನದ ಮೇಲೆ ಅವರು ಮಾಡಿದ್ದಂಥ ಅಟ್ಯಾಕ್ಗಳನ್ನು ನೋಡಿದಾಗ ಸಹಜವಾಗಿ ಅವ್ರ ತಲೆಯಲ್ಲಿರೋದು ಕೇವಲ ಮನುಸ್ಮೃತಿ, RSS ಏನಪ್ಪ ವಿಚಾರಧಾರೆ. ಅದರಲ್ಲೇ ಇನ್ನೊಂದು ಪ್ರಿಯಾಂಕ ಅವ್ರು ಹೇಳ್ತಾ ಇದ್ದಾರೆ ಸಂವಿಧಾನ ಅಂತಂದ್ರೆ RSSದ ರೂಲ್ಗಳನ್ನು ಬರೀತಿರ್ತ ಪುಸ್ತಕ ಅಲ್ಲದು.